ಕೋಲಾರ ಕಾಂಗ್ರೆಸ್ನಲ್ಲಿ ಹಗರಣಗಳ ಸರಮಾಲೆ ಇದೀಗ ಜೋರಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಹಗರಣಗಳ ಸಮರ. ಬಂಗಾರಪೇಟೆ ಶಾಸಕ ವರ್ಸಸ್ ಮಾಲೂರು ಶಾಸಕರ ಕದನ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಆರೋಪ ಕೇಳಿಬಂದಿದೆ. ಹಾಲು ಸಾಗಾಟದ ಹೆಸರಲ್ಲಿ ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಡೀಸೆಲ್ ಅವ್ಯವಹಾರ ನಡೀತಾ ಹಾಗಿದ್ರೆ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ನಾರಾಯಣಸ್ವಾಮಿಯವರು ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ. ದಾಖಲೆ ಬಿಡುಗಡೆ ಮಾಡಿ ಕಿಡಿಕಾರಿದ್ದಾರೆ ಬಂಗಾರಪೇಟೆ ಶಾಸಕ. ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ನಾರಾಯಣಸ್ವಾಮಿಯವರ ಆರೋಪ. ಕೋಲಾರ ಕಾಂಗ್ರೆಸ್ನಲ್ಲಿ ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಶಾಸಕರು ಧ್ವನಿ ಎತ್ತಿದ್ದಾರೆ. ಒಕ್ಕೂಟದ ಅಧ್ಯಕ್ಷರು, ನಿರ್ದೇಶಕರು ಹಾಲು ಸಾಗಾಟದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಕೇವಲ 5 ವರ್ಷಗಳಲ್ಲಿ 239 ಕೋಟಿ ರೂಪಾಯಿ ಕೇವಲ ಡೀಸೆಲ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಅಧ್ಯಕ್ಷರ ವಾಹನದ ಡೀಸೆಲ್ಗಾಗಿ 20,56,193 ರೂಪಾಯಿ ಬಳಕೆಯಾಗಿದೆ. ವ್ಯವಸ್ಥಾಪಕರ ವಾಹನದ ಡೀಸೆಲ್ಗಾಗಿ 8,56,210 ರೂಪಾಯಿ ಬಳಕೆಯಾಗಿದೆ. ಟ್ಯಾಂಕರ್ ಹಾಲು ಸರಬರಾಜಿಗೆ 13,22,98,336 ರೂಪಾಯಿ ಡೀಸೆಲ್ ಬಳಕೆ. ಒಕ್ಕೂಟದ ಅಧಿಕಾರಿಗಳ ಗುತ್ತಿಗೆ ವಾಹನದ ಡೀಸೆಲ್ಗೆ 5,88,25,425 ರೂಪಾಯಿ ವೆಚ್ಚ. ಗುಡ್ ಲೈಫ್ ಹಾಲು ಸಾಗಾಣಿಕೆ ವಾಹನದ ಡೀಸೆಲ್ಗೆ 79,72,72,865 ರೂಪಾಯಿ ವೆಚ್ಚ. ಹೀಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಹಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕೆವೈ ನಂಜೇಗೌಡ ಏನ್ ಮಾತನಾಡಿದ್ದಾರೆ, ನಾರಾಯಣಸ್ವಾಮಿಯವರು ಏನ್ ಮಾತನಾಡಿದ್ದಾರೆ ನೋಡೋಣ. ಈ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಅಂತ ಹೇಳಿ ಹಾಲು ಒಕ್ಕೂಟದಲ್ಲಿ ಅವರ ವಾಹನ ಡೀಸೆಲ್ ಖರೀದಿಗೆ ಅಂತೇಳಿ ಬೇರೆಲ್ಲ ವಾಹನಗಳು ಮಾಡಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರ ವಾಹನಗಳಿಗೆ 8,56,00,000, 8,56,000. ಹಾಲು ಸಾಗಾಣಿಕೆ ಮಾಡಿರುವ ಟ್ಯಾಂಕರ್ ಗುತ್ತಿಗೆದಾರರಿಗೆ 13,22,98,000 ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ 8,56,000. ಒಕ್ಕೂಟದ ಅಧಿಕಾರಿಗಳ ಗುತ್ತಿಗೆ ವಾಹನಕ್ಕೆ ಡೀಸೆಲ್ ಖರೀದಿಗಾಗಿ ಮಾತ್ರ 5,88,25,000. ಗುಡ್ ಲೈಫ್ ಹಾಲು ಸಾಗಾಣಿಕೆ ಗುತ್ತಿಗೆದಾರರಿಗೆ ಸಾಗಾಣಿಕೆ ವೆಚ್ಚ 79,58,72,000. ಪಶುವೈದ್ಯಾಧಿಕಾರಿಗಳಿಗೆ ಗುತ್ತಿಗೆ ಮಾಡೋದಕ್ಕೆ 7,69,00,000. ಇದಾದ ನಂತರ ಆ ಸಂಸ್ಥೆಯಲ್ಲಿ 5 ವರ್ಷಗಳಿಗೆ ಇದು 5 ವರ್ಷಗಳು ಕಡೆಯಲ್ಲಿ ಹೇಳ್ತಿದ್ದೆ. ಅದಕ್ಕೇನು ವಿರುದ್ಧವಾಗಿಲ್ಲಲ್ಲ, ಅಲ್ಲ ನನ್ನ ಮೇಲೆ ಮಾತಾಡಿದ್ದಲ್ಲ ನೋಡಿ, ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ನಾನು ಇಳಿದ್ಬಿಟ್ಟಿದ್ದೀರಪ್ಪ, ನಾನಿಲ್ಲ. ಅವ್ರು ಕೇಳಿರೋ ಒಂದು ಇದಕ್ಕೆ ನನ್ನನ್ನು ವೈಯಕ್ತಿಕ ನನ್ನ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅವರ ಡೌಟ್ಸ್ ಏನಿತ್ತು ಅದ್ರ ಬಗ್ಗೆ ಕೇಳಿದ್ದಾರೆ. ತಪ್ಪೇನಿದೆ? ಅವರು ಒಬ್ಬ ಶಾಸಕರಿದ್ದಾರೆ, ಏನಾದರೂ ಅನುಮಾನ ಇದ್ದರೆ ಕೇಳೋದೇ ತಪ್ಪು ಅಂದ್ಬಿಟ್ರೆ ಅದು ಸರಿ ಇಲ್ಲ. ನನ್ನ ದಾಖಲೆ ಬಿಡುಗಡೆ ಮಾಡೋ ವಿಷಯಕ್ಕೆ ಬಂದಾಗ ನನ್ನ ಮನೆ ನಂಜೇಗೌಡರ ಮನೆಗೆ ನಾನು ಸೋಲಾರ್ ಪ್ಲಾಂಟ್ ಮಾಡ್ಕೊಂಡಿಲ್ಲ. ನಂಜೇಗೌಡರು ಆಸ್ತಿನಲ್ಲಿ MK ಗೋಲ್ಡನ್ ಡೈರಿನ 220 ಕೋಟಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿಲ್ಲ. ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥವುದು ಈ ಶಾಸಕರ ಸಹಕಾರದಿಂದ, SN ನಾರಾಯಣಸ್ವಾಮಿ ಎಲ್ಲ ಶಾಸಕರ ಸಹಕಾರದಿಂದ ಅಲ್ಲಿ 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟನ್ನು ಪ್ರಾರಂಭ ಮಾಡಿದ್ದು ನೆನೆದ ಮೊನ್ನೆ ಅಲ್ಲ, 1 ವರ್ಷ ಮೇಲೆ ಆಯಿತು. ಅವತ್ತು